ಈಗ ಇವರು ಪಿ ಕೆ ಹರಿಪ್ರಸಾದ್ ಅವರು ಸರ್ ನಮ್ಮನ್ನ ನೇಣಿಗೆ ಹಾಕಿದ್ರು ನಾವು ಒಂದೇ ಮಾತಾಡೋ ಎರಡೇ ವಾಕ್ಯ ಮಾತಾಡೋದು ಅಂತ ಹೇಳಿದ್ದಾರೆ ಸರ್. ಬಿ ಕೆ ಹರಿಪ್ರಸಾದರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು. ಬಿ ಕೆ ಹರಿಪ್ರಸಾದರು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದವರು. ಬಹಳ ದೊಡ್ಡ ಹುದ್ದೆ ಅದು. ಯಾವ ಆಧಾರದಲ್ಲಿ ಆ ರೀತಿ ಮಾತಾಡ್ತಾರೆ ಗೊತ್ತಿಲ್ಲ. ಹಿಂದೇನಾಗಿತ್ತು ಅಂತ ಹೇಳಿದರೆ, ಒಂದೇ ಮಾತ್ರ ಮಾಡುವಾಗ ದುರ್ಗಾ ಮಾತೆಯ ಉಲ್ಲೇಖ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ನಾನು ಅದನ್ನು ಹಾಡೋದಿಲ್ಲ ಅಂತ ಹೇಳಿ ಮೊಹಮ್ಮದ್ ಜಿನ್ನ ವಿರೋಧಿಸಿದರು. ಮೊಹಮ್ಮದ್ ಜಿನ್ನ ಒಂದೇ ಮಾತ್ರನ್ನು ವಿರೋಧಿಸಿದ್ದು, ದುರ್ಗಾ ಮಾತೆ ಉಲ್ಲೇಖ ಬರುತ್ತೆ, ಅದು ಮೂರ್ತಿ ಪೂಜೆ ಆಗುತ್ತೆ, ಅದಕ್ಕೋಸ್ಕರ ನಾನು ಅದನ್ನು ವಿರೋಧ ಮಾಡ್ತೇನೆ ಅಂತೇಳಿ ಮೊಹಮ್ಮದ್ ಜಿನ್ನ ವಿರೋಧಿಸಿದರು. ಮೊಹಮ್ಮದ್ ಜಿನ್ನ ವಿರೋಧಿಸಿದ ನಂತರ ಈಗ ಯಾರಾದರೂ ವಿರೋಧಿಸುತ್ತಿದ್ದರೆ ಅದು ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ರೀತಿ ಹೇಳಿದ ಅತ್ಯಂತ ನೋವಿನ ಸಂಗತಿ. ನನಗನ್ಸುತ್ತೆ ಎಂಥ ಸಂದರ್ಭದಲ್ಲೂ ಕೂಡ ಒಂದೇ ಮಾತರಮ್ಮನ್ನು ನಾವೆಲ್ಲರೂ ಒಟ್ಟಾಗಿ ಹಾಡಬೇಕು. ಅದು ದೇಶಭಕ್ತಿಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ಕೊಟ್ಟಂಥ ಒಂದು ಬಹುದೊಡ್ಡ ಗೀತೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅದನ್ನು ಏನು ನಿರ್ಧಾರ ಇದೆ ಅದನ್ನು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು. ಅದರಿಂದ ರಾಷ್ಟ್ರ ಗೌರವ ಸಿಗುತ್ತೆ ಅಂತ ನನ್ನ ಯೋಚನೆ. ಮೊಹಮ್ಮದ್ ಜಿನ್ನನ ನಂತರ ಯಾರಾದರೂ ಇದ್ದರೆ ಒಂದೇ ಮಾತರಮ್ಮನ್ನು, ಅದು ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಕರ್ನಾಟಕ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷ ಈ ರೀತಿ ಹೇಳಿದ್ದು ನೋವಿನ ಸಂಗತಿ. ಇವರು ಸರ್ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಸರ್ RSS ಸಾವಿರ ಹಾವಿನ ತಲೆ ಉಳ್ಳಂಥದ್ದು ಅಂತ ಹೇಳಿದ್ದಾರೆ ಸರ್. ವಿಷಸರ್ಪಕ್ಕೆ ಹೋಲಿಕೆ ಮಾಡಿದ್ದಾರೆ ಸರ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಜಗತ್ತಿನಲ್ಲಿ ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಬೇರೆ ರಾಷ್ಟ್ರಗಳಿವೆ. ಆದರೆ ಹಿಂದೂಗಳಿಗಿರುವಂಥದ್ದು ಪ್ರಸ್ತುತ ವಿಶ್ವದಲ್ಲಿ ಏಕೈಕ ರಾಷ್ಟ್ರ ಯಾವುದು ಕೇಳಿದರೆ ಅದು ಭಾರತ. ಆ ಕಾರಣಕ್ಕೆ ಹಿಂದೂಗಳಿಗೆ ಅನ್ಯಾಯ ಮಾಡಬಾರ್ದು ಮತ್ತು ರಾಷ್ಟ್ರೀಯತೆಯನ್ನು ಎಲ್ಲರೂ ಒಟ್ಟಾಗಿ ಆಚರಿಸಬೇಕು. ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ದೊಡ್ಡದು ಅನ್ನುವಂಥ ಸಿದ್ಧಾಂತ ಇರಬೇಕು ಅಂತ ಹೇಳಿ ರಾಷ್ಟ್ರಭಕ್ತಿಯನ್ನು ಪ್ರಸರಿಸುವಂಥ ಒಂದು ದೊಡ್ಡ ಸಂಸ್ಥೆ ಜಗತ್ತಿನಲ್ಲಿ ಯಾವುದು ಕೇಳಿದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈಗ ಅದನ್ನು ನಿಯಂತ್ರಣ ಮಾಡಬೇಕು ಅಂತ ಏನು ಕಾಯ್ದೆಯನ್ನು ತರಲಿಕ್ಕೆ ಕರ್ನಾಟಕ ಕಾಂಗ್ರೆಸ್ ಹೊರಟಿದೆ. ಕರ್ನಾಟಕ ಕಾಂಗ್ರೆಸ್ ಅವರು ಕೇವಲ RSSನ್ನು ನಿಯಂತ್ರಣ ಮಾಡಬೇಕಂತ ಹೊರಟದ್ದಲ್ಲ. ಮುಂಬರುವಂಥ ದಿನಗಳಲ್ಲಿ ಬರೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 5 ಲಕ್ಷದ ಚೌತಿ ಮಾಡುವಂಥ, ಉತ್ಸವ ಮಾಡುವಂಥ ಸಂಸ್ಥೆಗಳಿವೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಂದಾಜಿನ ಪ್ರಕಾರ. ಅಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಗಣೇಶನ ವಿಗ್ರಹಗಳು ಮೆರವಣಿಗೆ ಹೋಗ್ತದೆ, ಎಲ್ಲೆಲ್ಲಿ ಶಾರದೋತ್ಸವಗಳು ನಡೀತಾ ಇದೆ, ಆ ಎಲ್ಲ ಉತ್ಸವಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಒಟ್ಟಾರೆ ಹಿಂದೂಗಳ ಹಬ್ಬದ ಆಚರಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ RSSನಲ್ಲಿ ಪರೋಕ್ಷವಾಗಿ ನಿಯಂತ್ರಣ ಮಾಡುವಂಥ ಒಂದು ಕಾಯ್ದೆಯನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಈ RSSನ ನಿಯಂತ್ರಣ ಮಾಡುವಂಥ ಹೆಸರು ಇಲ್ಲದೇ ಇದ್ದರೂ ಕೂಡ ಕಾಯ್ದೆಯಲ್ಲಿ ಅವರ ಮೂಲ ಉದ್ದೇಶ ಇರುವುದು ಅದೇ. ಪ್ರಿಯಾಂಕಾ ಖರ್ಗೆದಾಗಲಿ ಅವರದಾಗಲಿ ಮೂಲ ಉದ್ದೇಶ ಇರುವುದು ಇದೆ. ಒಟ್ಟಾರೆ RSSನ್ನು ನಿಯಂತ್ರಣ ಮಾಡುವ ಹೆಸರಿನಲ್ಲಿ ಯಾವ ಗಣಪತಿಯ ಮೆರವಣಿಗೆಗಳು ಕೂಡ ಆಗಬಾರ್ದು, ಯಾವ ಶಾರದೋತ್ಸವ ಮೆರವಣಿಗೆ ಕೂಡ ಆಗಬಾರ್ದು. ಹಿಂದೂಗಳನ್ನು ದಮನ ಮಾಡಲಿಕ್ಕೆ ಪರೋಕ್ಷವಾಗಿ ಹೊರಟಿರುವಂಥ ಒಂದು ಕಾಯ್ದೆ ಇದು. ಈ ಕಾಯ್ದೆಯನ್ನು ನಾವು ವಿರೋಧಿಸ್ತೇವೆ. ಅದೇನೇ ಅನಾಹುತ ಆದರೂ ಕೂಡ ತಡಿತೇವೆ. SIR ಪ್ರಕ್ರಿಯೆಯಿಂದ ಸರ್ ಸುಮಾರು 1 ಕೋಟಿ ವೋಟರ್ಸ್ ಡಿಲೀಟ್ ಆಗಿದೆ. ಈಗ ಬಿಜೆಪಿ ಕ್ಷೇತ್ರಗಳು, ಕಾಂಗ್ರೆಸ್ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಡಿಲೀಟ್ ಆಗಿದೆ. ಇದು ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈಗ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ವಾಸ್ತವ್ಯ ಸರ್ಟಿಫಿಕೇಟ್ ಹೆಸರಲ್ಲಿ SIRನ ಮೀರಿ ಈ ಭಾರತದವರು ಅಲ್ಲದೇ ಇದ್ದವರಿಗೆ ಮತ ಕೊಡಲಿಕ್ಕೆ ಪ್ರಯತ್ನ ಮಾಡಿರುವಂಥ ಏಕೈಕ ರಾಜ್ಯ ಯಾವುದು ಕೇಳಿದರೆ ಅದು ಕರ್ನಾಟಕ ರಾಜ್ಯ. ಹಾಗಾಗಿ ಇವರನ್ನು ಸುತ್ತೋಲೆ ತರ್ತಾರೆ. ವಾಸ್ತವ್ಯ ಸರ್ಟಿಫಿಕೇಟನ್ನು ವಿಲೇಜ್ ಅಕೌಂಟೆಂಟ್ ಕೊಡಬೇಕು, RI ಕೊಡಬೇಕು, ತಹಶೀಲ್ದಾರ್ ಕೊಡಬೇಕು ಅಂತ ಹೇಳಿರ್ತಾರೆ. ಇಷ್ಟು ಮಾಡಿಯೂ ಊರಲ್ಲಿ ಇಲ್ಲದೆ ಇದ್ದವರು, ದೇಶದಲ್ಲಿ ಇಲ್ಲದೆ ಇದ್ದವರು, ದೇಶವಾಸಿಗಳೇ ಅಲ್ಲದೆ ಇದ್ದವರು, ಇವತ್ತು ಕಾಫಿ ತೋಟಕ್ಕೆ ಬಾಂಗ್ಲಾದೇಶದಿಂದ ಕೆಲಸ ಬಂದು ನಾವು ಭಾರತೀಯರು ಅಂತೇಳಿ ಕಾಂಗ್ರೆಸ್ಸಿಗೆ ಓಟ್ ಹಾಕುವವರು, ಅವರಿಗೆ ಅಲ್ಪ ಸ್ವಲ್ಪ ತೊಂದರೆ ಇರ್ಬೋದು. ಯಾರಿಗೇ ಆದರೂ ಕೂಡ ಅವರನ್ನು ಕೊನೆಯದಾಗಿ ಅವರಿಗೆ ನೋಟಿಸ್ಕೊಟ್ಟು, ನೀವು 4 ಓಟ್ ಇದೆ ನಿಮ್ಮ ಹತ್ರ, ಈ 4 ಓಟಲ್ಲಿ ನಿಮ್ಮ ಓಟ್ ಯಾವುದು, ನಿಮ್ಮ ಯಾವ ಊರಲ್ಲಿ ಇರ್ತೀರಿ ಅಂತ ಕೇಳಿ ಅವರಿಂದ ಅನುಮತಿ ಪಡೆದೇ ಆ SIRನಲ್ಲಿ ಅವರ ಹೆಸರು ದಾಖಲಾಗುತ್ತೆ. ಉಳಿದದೆಲ್ಲ ಅಪಪ್ರಚಾರ. ಹಾಗಾಗಿ ವಿದೇಶಿಗರ ಓಟನ್ನು ಕೊಡಬೇಕು ಅನ್ನುವಂಥ ಪ್ರಯತ್ನಗಳನ್ನು ಕಾಂಗ್ರೆಸ್ ಮಾಡೋದಿದ್ದರೆ ಅದನ್ನು ಬಿಡಬೇಕು ಅನ್ನೋದು ನಮ್ಮ ಆಗ್ರಹ. ಧನ್ಯವಾದ.